ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಇಸ್ರೇಲ್ ಯುದ್ಧದಿಂದ ಜಾಗತಿಕವಾಗಿ ಗ್ಯಾಸ್ ಕೊರತೆ ಎದುರಾಗಿದೆ. ಸಿಲಿಂಡರ್ ಕೊರತೆಯಿಂದ ಹೋಟೆಲ್ಗಳಲ್ಲಿ ಸೌದೆ ಒಲೆಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಗ್ಯಾಸ್ ಬದಲಿಗೆ ಈಗ ಇದ್ದಿಲು ಹಾಗೂ ಸೌದೆಗಳಿಗೆ ಭಾರಿ ಡಿಮ್ಯಾಂಡ್ ಇದೆ. ಇರಾನ್ ಹಾಗೂ ಇಸ್ರೇಲ್ ಯುದ್ಧದಿಂದ ಜಾಗತಿಕವಾಗಿ ಗ್ಯಾಸ್ ಕೊರತೆ ಎದುರಾಗಿದೆ. ಸಿಲಿಂಡರ್ ಕೊರತೆಯಿಂದ ಹೋಟೆಲ್ಗಳಲ್ಲಿ ಸೌದೆ ಒಲೆಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಗ್ಯಾಸ್ ಬದಲಿಗೆ ಈಗ ಇದ್ದಿಲು ಹಾಗೂ ಸೌದೆಗಳಿಗೆ ಭಾರಿ ಡಿಮ್ಯಾಂಡ್ ಇದೆ. ಸೌದೆ ಡಿಪೋಗಳಲ್ಲಿ ಆಫ್ ಸೀಸನ್ ಅಲ್ಲೂ ಕೂಡ ವ್ಯಾಪಾರ ಹೆಚ್ಚಳವಾಗಿದೆ. ಬೆಂಗಳೂರಲ್ಲಿ ಕೆಜಿಗೆ 8 ರೂಪಾಯಿಗಳಂತೆ ಸೌದೆಗಳನ್ನು ಮಾರಾಟ ಮಾಡಲಾಗ್ತಾ ಇದೆ. ಸೌದೆ ಡಿಪೋಗಳಲ್ಲಿ ವ್ಯಾಪಾರ ಹೆಚ್ಚಳವಾಗ್ತಾ ಇದೆ. ಬೆಂಗಳೂರಲ್ಲಿ ಕೆಜಿಗೆ 8 ರೂಪಾಯಿನಂತೆ ಸೌದೆಗಳ ಮಾರಾಟವನ್ನು ಮಾಡಲಾಗ್ತಾ ಇದೆ. ಸೌದೆ ಡಿಪೋಗಳಿಗೆ ಮುಗಿಬಿದ್ದಿದ್ದಾರೆ ರೆಸಾರ್ಟ್ ಮಾಲೀಕರು. LPG ಕೊರತೆಯಿಂದ ಹಳೆ ಪದ್ಧತಿಗೆ ಮಾಲೀಕರು ಮೊರೆ ಹೋಗಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ಯುದ್ಧದಿಂದ ಜಾಗತಿಕವಾಗಿ ಎಲ್ಲಾ ಕಡೆ ಗ್ಯಾಸ್ ಕೊರತೆ, ಗ್ಯಾಸ್ ಅಭಾವದ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಸಿಲಿಂಡರ್ ಕೊರತೆಯಿಂದ ಹೋಟೆಲ್ಗಳಲ್ಲಿ ಅವರು ವ್ಯಾಪಾರವನ್ನು ರನ್ ಮಾಡಲೇಬೇಕು. ಎಷ್ಟೋ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಆದರೆ ಇದು ಅವರ ಹೊಟ್ಟೆಪಾಡು. ಹೀಗಾಗಿ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಸೌದೆ ಒಲೆಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಗ್ಯಾಸ್ ಬದಲಿಗೆ ಈಗ ಇದ್ದಿಲು ಹಾಗೂ ಸೌದೆಗಳಿಗೆ ಭಾರಿ ಡಿಮ್ಯಾಂಡ್ ಹೆಚ್ಚಾಗಿದೆ. ಸೌದೆ ಡಿಪೋಗಳಲ್ಲಿ ಆಫ್ ಸೀಸನ್ ಅಲ್ಲೂ ಕೂಡ ವ್ಯಾಪಾರ ಹೆಚ್ಚಳವಾಗಿದೆ. ಬೆಂಗಳೂರಲ್ಲಿ ಕೆಜಿಗೆ 8 ರೂಪಾಯಿನಂತೆ ಸೌದೆಗಳ ಮಾರಾಟ ಆಗ್ತಾ ಇದೆ. ಸೌದೆ ಡಿಪೋಗಳಿಗೆ ರೆಸಾರ್ಟ್ ಮಾಲೀಕರು ಮುಗಿಬಿದ್ದಿದ್ದಾರೆ. LPG ಕೊರತೆಯಿಂದ ಹಳೆಯ ಪದ್ಧತಿಗೆ ಮಾಲೀಕರು ಮೊರೆ ಹೋಗಿದ್ದಾರೆ. ಹೋಟೆಲ್ಗಳಲ್ಲಿ ಅಡುಗೆ ತಯಾರಿಸೋದಕ್ಕೆ ಹೊಗೆ ಮುಕ್ತ ಗ್ಯಾಸ್ ಅನ್ನು ಬಳಸಲಾಗ್ತಾ ಇತ್ತು. ಆದರೆ ಇದೀಗ ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆಯಿಂದಾಗಿ ಗ್ಯಾಸ್ ಬಳಸಿ ಅಡುಗೆಯನ್ನು ಮಾಡಲಾಗ್ತಾ ಇಲ್ಲ. ಹಾಗಾಗಿ ಸದ್ಯ ಇದ್ದಿಲುಗಳಿಗೆ ಬೇಡಿಕೆ ಬಂದಿದೆ. ಸಾಂಪ್ರದಾಯಿಕ ಶೈಲಿಯಲ್ಲೇ ಗ್ರಿಲ್ ಚಿಕನ್ ಆಗಿರ್ಬೋದು ಅಥವಾ ತಂದೂರಿ ಚಿಕನ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಇದ್ದಿಲುಗಳಿಗೆ ಇದೀಗ ಬೇಡಿಕೆ ಹೆಚ್ಚಾಗ್ತಾ ಇದೆ. ಸೌದೆಗೆ ಕೆಜಿ 8 ರೂಪಾಯಿಗೆ ಮಾರಾಟವಾಗ್ತಾ ಇದೆ ಸೌದೆ. ಹಾಗೆ ಇದೇ ವೇಳೆ ಸೌದೆಗೂ ಕೂಡ ಜಿಲ್ಲೆಯಲ್ಲಿ ಭಾರಿ ಬೇಡಿಕೆ ವ್ಯಕ್ತವಾಗ್ತಾ ಇದೆ. ಇದುವರೆಗೂ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಮನೆಗಳಲ್ಲಿ ಮಾತ್ರ ಸೌದೆಗಳನ್ನು ಬಳಕೆ ಮಾಡ್ತಾ ಇದ್ರು. ಆದರೆ ಇದೀಗ ಹೋಟೆಲ್, ರೆಸಾರ್ಟ್ಗಳಲ್ಲೂ ಕೂಡ, ಅದು ಕೂಡ 3 ಸ್ಟಾರ್ ಹೋಟೆಲ್ ಆಗಿರ್ಬೋದು, 5 ಸ್ಟಾರ್ ಹೋಟೆಲ್ಗಳಲ್ಲೂ ಸೌದೆ ಒಲೆಗಳನ್ನು ಬಳಕೆ ಮಾಡಲಾಗ್ತಾ ಇದೆ.